ವೃಷಭ ರಾಶಿಯ ನವೆಂಬರ್ ತಿಂಗಳ ಗ್ರಹ ಫಲಗಳು. ನವೆಂಬರ್ ತಿಂಗಳಿನಲ್ಲಿ ಪ್ರಮುಖ ಗ್ರಹಗಳ ಸಂಚಾರ ನಿಮಗೆ ಹಲವು ರೀತಿಯ ಪ್ರಭಾವ ಬೀರುತ್ತವೆ. ಈ ತಿಂಗಳು ಶುಕ್ರ, ಗುರು, ಶನಿ, ಬುಧ, ಸೂರ್ಯ ಮತ್ತು ರಾಹು ಕೇತುಗಳ ಸಂಚಾರಗಳು ಮಹತ್ವಪೂರ್ಣವಾಗಿದೆ. ಶುಕ್ರ ಗ್ರಹ ರಾಶಿ ಸ್ವಾಮಿ. ಈ ತಿಂಗಳು ಶುಕ್ರನು ತನ್ನ ಸ್ವಗೃಹದಲ್ಲೇ ಬಲವಾಗಿ ಇರುತ್ತಾನೆ. ಇದರಿಂದ ಪರಿಣಾಮಕಾರಿ ಹಣಕಾಸು, ಆಭರಣ, ವಾಹನ, ಆಸ್ತಿ ವಿಷಯದಲ್ಲಿ ಶೋಭೆ, ಅಭಿವೃದ್ಧಿ ಸಾಧ್ಯತೆ. ಪ್ರೇಮ ಜೀವನ ಮತ್ತು ದಾಂಪತ್ಯದಲ್ಲಿ ಉತ್ಸಾಹ ಹೆಚ್ಚುತ್ತದೆ. ಕಲಾತ್ಮಕ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಸೂರ್ಯ ಪ್ರಭಾವ. ಸೂರ್ಯನು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಾಮಾಜಿಕ ಸ್ಥಾನ ಮತ್ತು ಗೌರವ ಹೆಚ್ಚುತ್ತದೆ. ಆದರೆ ಅಹಂಕಾರ ಮತ್ತು ಕೋಪದಿಂದ ದೂರವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಬೆಳಕಿಗೆ ಬರುತ್ತವೆ. ಬುಧ ಗ್ರಹ ಬುದ್ಧಿವಂತಿಕೆಯ ಗ್ರಹ. ಬುಧನು ಸಂವಹನ ಮತ್ತು ವಾಣಿಜ್ಯದಲ್ಲಿ ಬಲ ನೀಡುತ್ತಾನೆ. ವ್ಯವಹಾರ, ಮಾರಾಟ, ವಾಣಿಜ್ಯ ಮತ್ತು ಕ್ಷೇತ್ರದವರಿಗೆ ಯಶಸ್ಸು. ಹೊಸ ಕಲಿಕೆ ಅಥವಾ ಪ್ರಯೋಜನಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಗುರುಗ್ರಹ ಬೃಹಸ್ಪತಿ. ಗುರು ಮಿಥುನ ರಾಶಿಯಲ್ಲಿ ಇರುವುದರಿಂದ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಕೊಡುತ್ತಾನೆ. ಕುಟುಂಬದ ಒಳಗಿನ ಕಲಹಗಳು ಶಮನವಾಗುತ್ತವೆ. ಮಕ್ಕಳ ಸಂಬಂಧಿತ ವಿಷಯಗಳಲ್ಲಿ ಸಂತೋಷಕರ ಬೆಳವಣಿಗೆ. ಶನಿಗ್ರಹ ಶನೇಶ್ವರ. ಶನಿ ಕುಂಭ ರಾಶಿಯಲ್ಲಿ 10ನೇ ಸ್ಥಾನದಲ್ಲಿ ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳು ಸೂಚನೆ. ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಬಹುದು, ಆದರೆ ಫಲ ಶ್ರಮಕ್ಕೆ ತಕ್ಕಂತೆ ಸಿಗುತ್ತದೆ. ಶನಿಯ ಅನುಗ್ರಹದಿಂದ ಹಳೆಯ ಕಷ್ಟಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ರಾಹು ಮತ್ತು ಕೇತು. ರಾಹು ಮೇಷರಾಶಿಯಲ್ಲಿ ಇರುವುದರಿಂದ ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು. ಧ್ಯಾನದಿಂದ ಸಮತೋಲನ ಕಾಯ್ದುಕೊಳ್ಳಿ. ಕೇತು ತುಲಾರಾಶಿಯಲ್ಲಿ ಇರುವುದರಿಂದ ಆರೋಗ್ಯದ ಸಣ್ಣ ಸಮಸ್ಯೆ ಉಂಟಾಗಬಹುದು. ಆಹಾರದಲ್ಲಿ ಜಾಗ್ರತೆ ವಹಿಸಿ. ಆಧ್ಯಾತ್ಮಿಕ ಸಲಹೆ. ಕಾರ್ತಿಕ ಮಾಸದಲ್ಲಿ ಶಿವನ ದೀಪಾರಾಧನೆ, ಪ್ರತಿ ಸೋಮವಾರ ಅಲಂಕಾರ ಅಥವಾ ಹಾಲಾಭಿಷೇಕ ಮಾಡಿದರೆ ಶನಿ ರಾಹು ದೋಷ ಕಡಿಮೆಯಾಗುತ್ತದೆ. ಶುಕ್ರವಾರದಂದು ದೇವಿ ಲಕ್ಷ್ಮೀ ಪೂಜೆ, ಹೂವಾರ ಅರ್ಪಣೆ ಮಾಡಿದರೆ ಶುಕ್ರ ಬಲ ಹೆಚ್ಚುತ್ತದೆ. ರಾಶಿ ಸ್ವಾಮಿ ಶುಕ್ರಗ್ರಹ ತತ್ವ ಭೂತತ್ವ. ಅದೃಷ್ಟ ದಿನಗಳು 4, 11, 17, 24. ಅದೃಷ್ಟ ಬಣ್ಣ ಹಸಿರು ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 6. ಸಾಮಾನ್ಯ ಭವಿಷ್ಯ. ಈ ತಿಂಗಳು ನಿಮಗೆ ಸ್ಥಿರತೆ ಮತ್ತು ಉತ್ಸಾಹದ ಸಂಯೋಗನೆ ನೀಡುತ್ತದೆ. ಶುಕ್ರ ಮತ್ತು ಬುಧ ಸಂಚಾರದಿಂದ ಹಣಕಾಸು ಮತ್ತು ಜೀವನದಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯತೆ ಇದೆ. ಕೆಲಸದಲ್ಲಿ ಹೊಸ ಅವಕಾಶಗಳು ಬರಬಹುದು. ತಾಳ್ಮೆ ಮತ್ತು ಶಾಂತಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ. ಹೊಸ ಯೋಜನೆಗಳು ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ವ್ಯವಹಾರಿಗಳಿಗೆ ಹೊಸ ಸಂಬಂಧಗಳು ಅಥವಾ ಹಳೆಯ ಗ್ರಾಹಕರಿಂದ ಲಾಭವಾಗುವ ಸಾಧ್ಯತೆ. ಬಡ್ಡಿ ಅಥವಾ ಸಾಲ ನೀಡುವಲ್ಲಿ ಎಚ್ಚರಿಕೆಯಿಂದಿರಿ. ಹಣಕಾಸಿನ ಸ್ಥಿತಿ. ಆದಾಯದಲ್ಲಿ ಸ್ಥಿರತೆ ಕಾಣಬಹುದು. ಅನಾವಶ್ಯಕ ಖರ್ಚು ಕಡಿಮೆ ಮಾಡಿದರೆ ಉಳಿತಾಯ ಹೆಚ್ಚುತ್ತದೆ. ಹೂಡಿಕೆ ಮಾಡುವ ಮೊದಲು ಸಲಹೆ ಪಡೆಯಿರಿ. ನವೆಂಬರ್ ಮಧ್ಯ ಭಾಗದಲ್ಲಿ ಬಳಿಕ ಹೂಡಿಕೆ ಮಾಡಿದರೆ ಲಾಭಕಾರಿ. ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ವಿವಾಹಿತರಿಗೆ ಪರಸ್ಪರ ಅರ್ಥೈಸಿಕೊಳ್ಳುವ ಸಮಯ. ಪ್ರೇಮಿಗಳಿಗೆ ಸಣ್ಣ ಅಹಿತ ವಾಗ್ದಾನಗಳು ಸಂಭವಿಸಬಹುದು. ಶಾಂತವಾಗಿ ಎದುರಿಸಿದರೆ ಸಂಬಂಧ ಬಲವಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ಸುದ್ದಿ ಅಥವಾ ಉತ್ಸವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಶೀತ, ತಲೆನೋವು ಅಥವಾ ಚರ್ಮದ ಸಮಸ್ಯೆ ಉಂಟಾಗಬಹುದು. ದಿನನಿತ್ಯ ಯೋಗ ಅಥವಾ ಪ್ರಾಣಾಯಾಮದಿಂದ ಶರೀರ ಮತ್ತು ಮನಸ್ಸು ಸಮತೋಲನದಲ್ಲಿ ಇರುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಫಲ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ, ತೀರ್ಥಸ್ಥಾನ, ಶಿವಪೂಜೆ ಮಾಡಿದರೆ ಶಾಂತಿ ಮತ್ತು ಪ್ರಗತಿ ದೊರೆಯುತ್ತದೆ. ಶುಕ್ರವಾರದಂದು ದೇವಿ ಲಕ್ಷ್ಮಿ ಆರಾಧನೆ ಅತ್ಯಂತ ಫಲಪ್ರದ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದು ಕಮೆಂಟ್ ಮಾಡಿ ತಿಳಿಸಿ.